ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಡೇ ವಿಡಿಯೋ. ಅಂದರೆ ಗುರುವಾರ ಮದುವೆ ಆಯಿತು, ಶುಕ್ರವಾರ ಶನಿವಾರ ಮತ್ತು ನಾನು ಯಾವುದೇ ವೀಡಿಯೋಗಳು ಮಾಡಿಲ್ಲ. ಮತ್ತೇನು ಸಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ಸಂಡೇ ನಾವು ಬೀಗ್ರೂಟ ಇದೆ, ಅಂದರೆ ಮದುವೆ ಎಲ್ಲ ಆದಮೇಲೆ 3-4 ಡೇಸ್ಗೆ ಬೀಗ್ರೂಟ ಇಟ್ಕೊಂಡಿದ್ದಾರೆ. ಅಂದರೆ ಗುರುವಾರ ಆಗಿರೋದಲ್ವ, ಸಂಡೇ ಬೀಗ್ರೂಟ ಇದೆ, ಅದರಿಂದ ನಾವು ಬೀಗ್ರೂಟಕ್ಕೆ ಅಂತೇಳಿ ಹೊರಟಿದ್ದೀವಿ. ಹಾಗೆ ಮನೇಲಿ ಸ್ವಲ್ಪ ಮಜ್ಜಿಗೆಯನ್ನು, ಬೆಳಿಗ್ಗೆನೇ ಅಲ್ವಾ ಏನೂ ತಿನ್ನೋಕ್ಕಾಗಲ್ಲ, ಆದರೂ ಲೈಟಾಗಿ ಏನಾದರೂ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಸ್ವಲ್ಪ ಮಜ್ಜಿಗೆಯನ್ನು ಆ ಥರ ತಿಂದ್ವಿ ಬೆಳಗ್ಗೆನೆ. ನಾವು ಮೆಟ್ರೋ ಹತ್ತಿದಾಗ ಒಂದು 8 ಗಂಟೆ ಆ ಥರ ಆಗಿತ್ತು. ನಾವು 9 ಗಂಟೆಗೆಲ್ಲ ತಲಗಟ್ಪುರ ಬಂದ್ವಿ. ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಬಸ್ಸು ಸಿಕ್ಕಿಲ್ಲ ನಮಗೆ, ಅಂದರೆ ಬಸ್ ಇರಲಿಲ್ಲ. ಒಂದೊಂದು ದಿನ 2 ಬಸ್ಸೆಲ್ಲ ನಿಂತ್ಕೊಂಡಿರುತ್ತೆ, ಅವತ್ತು ಒಂದು ಬಸ್ಸು ಕೂಡ ಇರಲಿಲ್ಲ. ಆಮೇಲೆ ಸರಿ ಆಟೋ ಮಾಡ್ಕೊಂಡು ಹೋಗೋಣ ಅಂಥೇಳಿ ಆಟೋ ಮಾಡ್ಕೊಂಡು ಹೋಗುವಾಗ ನಮ್ಮ ನವಿ ಫೋನ್ ಮಾಡ್ದೆ, ಚಿಕ್ಕೇಗೌಡನ ಪಾಳ್ಯ ಇದೆಯಲ್ಲ ಅಲ್ಲಿಗೆ ಬಂದುಬಿಡು ಅಂಥೇಳಿ. ಸರಿ ಓಕೆ ಅಂದ್ಬಿಟ್ಟು ನಾವು ಚಿಕ್ಕೇಗೌಡನ ಪಾಳ್ಯ ಅಲ್ಲಿ ಬಂದ್ವಿ. ಹಾಗೆ ಲೈಟಾಗಿ ಏನಾದರೂ ತಿನ್ನೋಣ, ಏಕೆಂದರೆ ಬೀಗ್ರೂಟ ಅಂದರೆ 12:30 1 ಗಂಟೆ ಹಾಗೆ ಆಗುತ್ತೆ. ಮತ್ತು ತುಂಬ ರಶ್ ಇರುತ್ತೆ. ನಾನ್ ವೆಜ್ ಅಂದರೆ ಕೇಳಬೇಕಲ್ಲ, ಮಂಡ್ಯದವರು ಮೊದಲೇ ಬಾಡೂಟಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳ್ತಾರಲ್ಲ, ಹಂಗೆ ಮಂಡ್ಯದವರು ಅಂತಲ್ಲ, ಯಾರೇ ಆದರೂ ಅಷ್ಟೇ, ನಾನ್ ವೆಜ್ ಅಂದರೆ ಸ್ವಲ್ಪ ಕ್ಯೂವಲ್ಲಿ ನಿಂತಿರ್ತಾರೆ, ರಶ್ ಇರುತ್ತೆ. ಅದಕ್ಕೆ ಸ್ವಲ್ಪ ಏನಾದರೂ ತಿನ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಕೌಶಿ ಇಡ್ಲಿ ತೊಗೊಂಡ. ಓಕೆ, ಹಾಗೆ ನಾನು ಟೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು ಇಡ್ಲಿಯಲ್ಲಿ. ಎಲ್ಲಿ ಅಂದರೆ ಚಿಕ್ಕೇಗೌಡನ ಪಾಳ್ಯದ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ಹೋಟೆಲೆಲ್ಲ ಗೊತ್ತಿಲ್ಲ ನನಗೆ, ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಟೇಸ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅವನ್ನ ಮತ್ತೆ ಕಳಿಸ್ದೆ, ಹೋಗಿ ಮತ್ತೆ ಇಡ್ಲಿ ವಡೆ ತೊಗೊಬಾ, ನಾನು ಇನ್ನೊಂದು ಸ್ವಲ್ಪ ತಿನ್ಕೋತೀನಿ ಅಂಥೇಳಿ. ಅವ್ನು ಮತ್ತೆ ಹೋಗಿ ತೊಗೊಂಡು ಬಂದ. ಹಾಗೆ ತಿಂದ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ನವಿ ಮೈನಾ ಅವರು ಆವತ್ತೊಂದು ಗೃಹ ಪ್ರವೇಶ ಇದೆ ಅಂದ್ಬಿಟ್ಟು ಬೆಳಿಗ್ಗೆನೇ ಹೋಗ್ಬಿಟ್ಟು ಒಂದು 8:30 ಆ ಥರ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಅಲ್ಲೇ ತಿಂಡಿ ಎಲ್ಲ ಮಾಡಿಕೊಂಡು ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅಲ್ಲಿ ತಿಂದ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 9:30 9:45ಗೆಲ್ಲ ಬಂದರು. ಆಮೇಲೆ ಅಲ್ಲೇ ಹತ್ಕೊಂಡು ನಾವು ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ದಸಪಥ ರೋಡಲ್ಲಿ, ಇದನ್ನು ನಾನು ಬಸ್ಸಲ್ಲಿ ಬರಬೇಕಾದ್ರೆ ದಸಪಥ ಬಸ್ಸಲ್ಲಿ ಬರ್ತಾ ಇರ್ತೀನಲ್ವ, ಮಳವಳ್ಳಿ ಟು ಬೆಂಗಳೂರು, ಆವಾಗ ಇದನ್ನು ಸ್ಟ್ಯಾಚುನ ನೋಡ್ತಾನೆ ಇರ್ತಿದ್ದೆ, ಆದರೆ ವೀಡಿಯೋ ಮಾಡಿರಲಿಲ್ಲ. ಇವತ್ತು ವೀಡಿಯೋ ಮಾಡೋ ಅವಕಾಶ ಸಿಕ್ತು, ಅದಕ್ಕೆ ನೀಟಾಗಿ ಅದನ್ನ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಇದು ದಸಪಥ ರೋಡಲ್ಲಿ ಬರಬೇಕಾದ್ರೆ ಹಾಗೆ ನಾನು ನವೀನನ ಜೊತೆ ಮಾತಾಡ್ತಾಯಿದ್ದೆ. ಏನಂದರೆ, ನಾವು ಇಲ್ಲಿ ಬಂದು ವೆಯ್ಟ್ ಮಾಡೋದಕ್ಕಿಂತ ಇವನು ನೈಸ್ ರೋಡಲ್ಲಿ ಬರ್ತಾನೆ, ಅಂದರೆ ಚಿಕ್ಕೇಗೌಡನ ಪಾಳ್ಯ ಆದಮೇಲೆ ನೈಸ್ ರೋಡಲ್ಲಿ ಜಾಯಿನ್ ಆಗ್ತಾನೆ. ಇವಾಗ ಕನಕಪುರ ಆದಮೇಲೆ ಅಲ್ಲೊಂದು ಸ್ಟಾಪ್, ಫಸ್ಟು ಬನ್ನೇರುಘಟ್ಟ ಒಂದು ಸ್ಟಾಪ್ ಬರುತ್ತೆ ನೈಸ್ ರೋಡಲ್ಲಿ ಬಂದರೆ, ಮತ್ತು ಕನಕಪುರ ಒಂದು ಸ್ಟಾಪ್ ಬರುತ್ತೆ. ಅದಾದಮೇಲೆ ನೈಸ್ ಆಫೀಸ್ ಅಂತೇಳಿ ಒಂದು ಸ್ಟಾಪ್ ಇದೆ, ಅಲ್ಲೂ ಕೂಡ ಒಂದು ಸ್ಟಾಪ್ ಕೊಡ್ತಾರೆ. ಇವನು ಅಲ್ಲಿಗೆ ಜಾಯಿನ್ ಆಗ್ತಾನೆ. ಅದಕ್ಕೆ ಅವನಿಗೆ ಹೇಳ್ತಾ ಇದ್ದೆ, ನಾನು ಇಲ್ಲೇ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಣೋ, ಇಲ್ಲೇ ಜಾಯಿನ್ ಆಗ್ಬೋದಿತ್ತು ಅಂತಂದೆ. ಹೌದು, ಇಲ್ಲಿಗೆ ಬರ್ತೀಯ ನೀನು ಇಲ್ಲಿಗೆ ಬರ್ತೀಯ ನೀನು, ಇಲ್ಲಿ ಸ್ಟಾಪ್ ಇದೆಯಾ ಅಂತ ಕೇಳ್ದೆ. ಹ್ಞೂ ಕಣೋ, ಇಲ್ಲಿ ಸ್ಟಾಪ್ ಎಲ್ಲ ಕೊಡ್ತಾರೆ, ನಾನು ಸುಮಾರು ಸಲ ಅದು ಇತ್ತೀಚಿಗೆ ನೋಡಿದ್ದೀನಿ, ನೈಸ್ ಆಫೀಸ್ ಸ್ಟಾಪ್ ಅಂತೇನೋ ಇದೆ. ಅದೇ ಇನ್ಮೇಲೆ ಇಲ್ಲೇ ಹೇಳ್ಕೊತೀನಿ. ಇಲ್ಲಿಲ್ಲ ಅಂದರೆ ಇನ್ನೊಂದು ಫುಲ್ಲು ಮೈಸೂರು ರೋಡಲ್ಲಿ ಬಂದುಬಿಟ್ಟು ಈ ಕಡೆಯಿಂದ ಆ ಕಡೆ ರೋಡು, ಅಂದರೆ ನಾವು ಊರಿಗೆ ಹೋಗ್ತೀವಲ್ಲ ಮಂಡ್ಯ ರೂಟು, ಆ ರೋಡಿಗೆ ಹೋಗ್ಬಿಟ್ಟು ಜಾಯಿನ್ ಆದ್ರೂ ಅಲ್ಲಾದರೂ ಹತ್ಕೋಬೋದು, ಇವೆರಡರಲ್ಲಿ ಎಲ್ಲಾದರೂ ಹತ್ಕೋಬೋದು. ಸುಮ್ಮನೆ ಅಲ್ಲಿ ಬಂದು ವೆಯ್ಟ್ ಮಾಡೋದಕ್ಕಿಂತ ಅದು ಬೆಸ್ಟು ಅಂತ ಅಂದೆ. ಇನ್ನೊಂದು ಸರಿ ಹಾಗೆ ಮಾಡು, ಏನಾದರೂ ಇಲ್ಲೇ ಬರ್ತೀವಲ್ವ, ಹೆಂಗಿದ್ರು ಇಲ್ಲೇ ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ದೆ. ಒಂದು ರೀತಿ ಒಳ್ಳೆಯದೇ ಆಯಿತು. ನೈಸ್ ರೋಡಲ್ಲಿ ಹತ್ತದ ಬೇಗ ಬರ್ತೀವಿ. ಇವಾಗ ಮೆಟ್ರೋ ಅಂದರೆ ಅಲ್ಲಿಂದ ಮೆಟ್ರೋದಿಂದ ತಲಗಟ್ಪುರ ಬಂದು ಅಲ್ಲಿಂದ ಆಟೋನೋ ಬಸ್ಸೋ ಮಾಡ್ಕೊಂಡು ಬರೋ ಬದಲು ಅಲ್ಲಿ ಬಂದುಬಿಟ್ಟು ವೆಯ್ಟ್ ಮಾಡ್ಬೋದಲ್ವ ಅಂತ ಹೇಳ್ದೆ. ಅದಕ್ಕೆ ಅವನು ಸರಿ ಅಂತ ಹೇಳ್ದೆ. ನಾವು ಇವಾಗ ಮೈಸೂರು ಜಾಯಿನ್ ಆದ್ವಿ. ಹಾಗೆ ಇನ್ನೇನೋ ಚೌಟ್ರಿ ಹತ್ತತ್ರ ಇದ್ದೀವಿ. ಆ ಚೌಟ್ರಿ ಬಂದು ಜನನಿ ಜನ್ಮಭೂಮಿ ಅಂಥೇಳಿ ಚೌಟ್ರಿ ಹೆಸರು. ನಾವು ಅಲ್ಲಿ ಹೋಗೋದ್ರೊಳಗಡೆ 12:45 ಆಗಿತ್ತು. ನಾವು ಹೋಗೋದ್ರೊಳಗಡೆ ನಮ್ಮ ಪ್ರವೀಣ್ ಅವ್ರು ಹೋಗಿ ಊಟ ಮಾಡಿಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಇನ್ನೂ ಬಂದಿಲ್ಲ ಅಂಥೇಳಿ. ನಾವು ಜಸ್ಟ್ ಇನ್ನೇನೋ ಬಂದ್ವಿ ಇನ್ನೊಂದು 5 ನಿಮಿಷದಲ್ಲಿ ಅಂಥೇಳಿ.
ಹಾಗೆ ನಾವು ಹೋಗ್ತಾ ಇದ್ದಂಗೆ ಖಾಲಿ ಇತ್ತು. ಊಟಕ್ಕೆ ಬನ್ನಿ ಅಂತಲೇ ಹೇಳ್ತಾಯಿದ್ರು. ನಾವು ಹೋಗಿದ ತಕ್ಷಣ ಅಲ್ಲೆಲ್ಲೂ ಕೂತ್ಕೊಳ್ಳೇ ಇಲ್ಲ. ಡೈರೆಕ್ಟಾಗಿ ಊಟದ ಹಾಲ್ ಏನಿದೆ ಅಲ್ಲೋಗ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಮತ್ತು ಫೋನು ನಮ್ಮ ಪ್ರವೀಣ ಅಲ್ಲ, ನಮ್ಮ ಅವ್ವ, ನಮ್ಮ ಪುಟ್ಟವ್ವ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ, ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ, ಹಾಗೆ ಹೀಗೆ ಅಂತ. ಆಮೇಲೆ ಇಲ್ಲ ಬಂದು ಒಳಗಡೆ ಊಟ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ವಿ. ಓ ಹೌದಾ, ಸರಿ ಆಯಿತು ಅಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಆಂಟಿಯವರು ಬಂದಿದ್ದರು, ಅವ್ರ ಫ್ಯಾಮಿಲಿ ಮತ್ತು ಪ್ರವೀಣ ರಾತ್ರಿಯೇ ಅಂದರೆ ಶನಿವಾರ ಸಂಜೆನೇ ಮಳವಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಹಾಲ್ಟ್ ಆಗಿದ್ದ. ಅದಾದಮೇಲೆ ಬೆಳಿಗ್ಗೆಗೆ ನಮ್ಮ ಪುಟ್ಟವ್ವನ್ನು ಕರ್ಕೊಂಡು ಒಟ್ಟಿಗೆ ಅವರು ಊಟ ಅಂದರೆ ಬೀಗರ ಊಟಕ್ಕೆ ಬಂದಿದ್ದು. ಹಾಗೆ ಊಟ ಎಲ್ಲ ಮಾಡಿಕೊಂಡು ನಮ್ಮ ಆಂಟಿ ಎಲ್ಲರ ಜೊತೆ ಮಾತಾಡಿಕೊಂಡು, ಅಂದರೆ ಎಲ್ಲ ರಿಲೇಷನ್ ಎಲ್ಲ ಸಿಕ್ಕಿರ್ತಾರಲ್ವ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಆ ಕಡೆಯಿಂದ ಬರಬೇಕಾದ್ರೆ ನಾನು ನವೀನನ ಜೊತೆ ಬಂದೆ, ಈ ಕಡೆಯಿಂದ ಪ್ರವೀಣನ ಜೊತೆ ಹೋಗಬೇಕು. ಯಾಕೆ ಅಂದರೆ ನವೀನ ಮತ್ತು ಮೈನಾ ಸ್ವಲ್ಪ ಅವರ ಊರಿಗೆ ಹೋಗಬೇಕಿತ್ತು, ಅಂದರೆ ಮೈನವ್ರ ಊರಿಗೆ ಹೋಗಬೇಕಿತ್ತು. ಅದಕ್ಕೆ ನಾವು ಹಿಂಗೆ ಹೋಗ್ತೀವಿ, ನೀನು ಪ್ರವೀಣನ ಜೊತೆ ಹೋಗು ಅಂತ ಹೇಳಿದ್ರು. ಸರಿ ಆಯಿತು, ನಿಮ್ಮ ಪಾಡಿಗೆ ನೀವು ಹೋಗಿ, ನಾನು ಪ್ರವೀಣನ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರವೀಣನು ಕೂಡ ಬಂದ. ಆಮೇಲೆ ಎಲ್ಲರೂ ಮೈನೂರು ಆ ಕಡೆಗೆ ಹೊರಟ್ರು, ನಾವೆಲ್ಲ ಈ ಕಡೆಗೆ ಬೆಂಗಳೂರು ಕಡೆಗೆ ಹೊರಟ್ವಿ. ಕಲರ್ ಚೆನ್ನಾಗೈತೆ, ನಾನು ಹೊಸ ತಗೋಬೇಕು. ಅಲ್ಲ ನೀನು ಹೋಗೋದು ಇಷ್ಟ ಇಲ್ಲ ಅಂದ್ರೆ ಬೇಡ. ಇಲ್ಲ ಈ ಸ್ಕರ್ಟ್ ಚೆನ್ನಾಗಿದೆ, ಇದಕ್ಕೆ ಬೇಡ ಪಪ್ಪ, ಮಳವಳ್ಳಿಗೆ ಹೋಗೋಣ. ಮಳವಳ್ಳಿಗೆ ಹೋಗಿ ಅಲ್ಲಿಂದ ಬೆಂಗಳೂರು ಮಂತೆ ಇಲ್ಲಿಂದಾನೆ ಹತ್ರ ಅಲ್ವಾ, ದಸಪಥ ರೋಡಲ್ಲಿ ಹತ್ತದ. ಆಯ್ತಪ್ಪ, ಆರಾಮಾಗಿ ಮ್ಯಾಚಿಂಗ್ ಆಗಿ ಸಾಕು. ಅರೆ ಈ ಜೊತೆ ನೋಡಿ ಕಲರ್ ತಲೆ ಮೇಲೆ ಟಿ ಶರ್ಟ್ ಒಂದು ಚೇಂಜ್ ಮಾಡ್ಕೋಬೇಕು. ಟಿ ಶರ್ಟ್ ಗೊತ್ತಲ್ಲ, ಇಲ್ಲಿ ಸ್ಟಾಪ್ ಕೆಲಸ ಮಾಡೋದು. ಆ ರೋಡು 3 ಗಂಟೆಗೆ ಜಾಮ್ ಹೋಗ್ಬೋದು ಬಿಡು. ಈಗ ಹೋದ್ರೆ ಒಂದು ಪ್ರಾಬ್ಲಮ್ ಇಲ್ಲ, ಹೊಟ್ಬಿಡ್ಬೋದು. ಹಾಗೆ ಇಲ್ಲಿ ನಾನು ಮೈಸೂರನ್ನ ಒಂದು ರೌಂಡು ತೋರಿಸ್ಬಿಡ್ತೀನಿ, ಮೈಸೂರು ಅರಮನೆ ಅದೆಲ್ಲ. ಹಾಗೆ ಏನಂದರೆ ಹೋಗ್ತಾ ಇರಬೇಕಾದ್ರೆ ಪ್ರವೀಣನ ಪ್ಲ್ಯಾನ್ ಏನಿತ್ತು ಅಂದರೆ ಅವನಿಗೆ ಮಳವಳ್ಳಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅವನ ಪ್ಲ್ಯಾನು. ಗೊತ್ತಿಲ್ಲ ಅವನೇನು ಪ್ಲ್ಯಾನ್ ಮಾಡಿದ್ನೇನೋ, ಆದರೆ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ. ನಾನು ಚೈತ್ರ ಅಲ್ಲ್ಯಾಕೆ ಹೋಗಬೇಕು, ಇಲ್ಲಿಂದನೇ ದಸಪಥ ರೋಡ್ ಹತ್ತು, ಡೈರೆಕ್ಟಾಗಿ 2 ಅವರ್ಗೆಲ್ಲ ನಾವು ಬೆಂಗಳೂರಲ್ಲಿ ಇರ್ತೀವಿ ಅಂತ ನಾನು ಮತ್ತು ಚೈತ್ರ. ಅದಕ್ಕೆ ಅವನು ಇಲ್ಲ, ಇಲ್ಲಿ ಫುಲ್ಲು ಜಾಮ್ ಆಗಿರುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಹೇಳ್ದ. ಸರಿ ಆಯಿತು, ಇಲ್ಲ ನಾನು ಹೇಳಿದ್ದು ಇಲ್ಲ ನಡಿ, ಏನು ಜಾಮೆಲ್ಲ ಏನಾಗಿರಲ್ಲ, ಫುಲ್ಲು ಫ್ರೀಯಾಗಿತ್ತು ನಾವು ಬಂದಾಗ ಅಂತ. ನಾನು ನೋಡು ಬಾ ಕರ್ಕೊಂಡೋಗ್ತೀನಿ ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋದ. ಆದ್ರೂ ಹೋಗ್ಬೇಕಾದ್ರೆ ಇನ್ನೂ ದಸಪಥ ರೋಡ್ ಮುಟ್ಟೇ ಇಲ್ಲ. ಆಗಲೇ ನಮ್ಮ ಚೈತ್ರ ದೀಪು ಮನೆಗೆ ಹೋಗ್ಬೇಕಿತ್ತು, ಅವ್ರಿಗೆ ಫೋನ್ ಮಾಡಿದ್ಲು, ಅವರು ಇರಲಿಲ್ಲ, ಅವರು ಬನ್ನೂರಿಗೆ ಹೋಗಿದ್ರಂತೆ. ಆಮೇಲೆ ನಮ್ಮ ಪ್ರವೀಣ ಅವ್ರ ಅತ್ತೆಗೆ ಫೋನ್ ಮಾಡ್ದ, ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತೇಳಿ. ಅವರು ಅದೆಲ್ಲೋ HD ಕೋಟೆ ಅಲ್ಲೋಗಿದ್ರಂತೆ. ನಮ್ಮ ಪಿಂಕುಗೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಅದಕ್ಕೆ ಅಲ್ಲಿ ಹೋದಂಗೂ ಆಗುತ್ತೆ, ಸ್ವಲ್ಪ ಹೊತ್ತು ಇದ್ದಂಗೂ ಆಗುತ್ತೆ, ಆಮೇಲೆ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. 2 ಫ್ಲಾಪ್ ಆಯಿತು. ಇವ್ರು ನೋಡಿದ್ರೆ ಬನ್ನೂರಿಗೆ ಹೋಗಿದ್ದೀನಿ ಅಂದರು, ಅವ್ರು ನೋಡಿದ್ರೆ HD ಕೋಟೆಗೆ ಹೋಗಿದ್ದೀನಿ ಅಂದರು. ಸರಿ ಆಯ್ತು, ಇವಾಗ ಡೈರೆಕ್ಟ್ ಬೆಂಗಳೂರು ಹತ್ಬಿಡೋಣ ಅಂದ್ಬಿಟ್ಟು ಹಾಗೆ ಆ ದಸಪಥ ರೋಡ್ ಏನಿದೆ ಅಲ್ಲಿಗೆ ಬಂದ್ವಿ. ಇನ್ನೂ ಎಂಟ್ರಿನೇ ಆಗಿಲ್ಲ ನಾವು, ಫುಲ್ಲು ಜಾಮ್ ಆಗಿಬಿಟ್ಟಿದೆ ಆ ರೋಡು. ಆಮೇಲೆ ನೋಡು ರೇಖಾಂಟಿ, ನಿನ್ನಿಂದ ನಾನು ಇಲ್ಲಿಗೆ ಬಂದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದ. ಆಮೇಲೆ ಸುಮಾರು ಒಂದು 10 ನಿಮಿಷ ಜಾಸ್ತಿನೇ, ಒಂದು ಹಾಫ್ ಆನ್ ಅವರ್ ಹತ್ತತ್ರ ತೊಗೊಂಡಿದ್ದೆ. ಅಲ್ಲಿ ಹೋಗ್ತಾನೆ ಇಲ್ಲ ಗಾಡಿಗಳು, ಅಷ್ಟು
ನಿಂತಿದ್ದೆ ಕ್ಯೂ ಅಲ್ಲಿ, ಆ ಥರ ಆಗಿತ್ತು. ನಾನು ಹೇಳಿಲ್ವಾ ಇವಾಗ ಮಳವಳ್ಳಿ ರೂಟ್ ಹೋಗಿದ್ದಿದ್ರೆ ಎಲ್ಲೂ ಏನೂ ಟ್ರಾಫಿಕ್ ಇರಲಿಲ್ಲ. ಡೈರೆಕ್ಟಾಗಿ ಮಳವಳ್ಳಿಗೆ ಹೋದ, ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದಿತ್ತು, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಏಕೆಂದರೆ ಬಿಸಿಲು ಇತ್ತು, ಸ್ವಲ್ಪ ದೂರ ಮಳೆನೂ ಇತ್ತು, ಆ ಥರ ಇತ್ತು ಆವತ್ತು ವೆದರು. ಆಮೇಲೆ ಸ್ವಲ್ಪ ಹೊತ್ತು ನಾವೇನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ವಿ, ಅವನೇನೋ ಹೇಳ್ತಾನೆ ಇದ್ದ ಆ ಥರ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒಂದು ನಿಧಾನಕ್ಕೆ ಕ್ಲಿಯರ್ ಆಯ್ತು ಅಷ್ಟೇ ಟ್ರಾಫಿಕ್ ಎಲ್ಲ. ಹಾಗೆ ಮಕ್ಕಳಿಗೆ ಇದು ಬಸ್ ಸ್ಟ್ಯಾಂಡು, ಮೈಸೂರು ಬಸ್ ಸ್ಟ್ಯಾಂಡು ಅಂದರೆ ಇದು ಸಬರ್ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡು ಒಂದಿದೆ, ಇದು ಬಂದು ಸಬರ್ ಬಸ್ ಸ್ಟ್ಯಾಂಡು ಅಂತ ಹೇಳ್ತಾ ಇದ್ದೆ. ಹಾಗೆ ನನಗಾಗಿರೋ ಒಂದು ಎಕ್ಸ್ಪೀರಿಯನ್ಸನ್ನು ಅವರಿಗೆ ಹೇಳ್ತಾ ಇದ್ದೆ. ಏನಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಬೇರೆ ಕಡೆ ಇದೆ, ಮತ್ತು ಇದನ್ನು ಸಬರ್ ಬಸ್ ಸ್ಟ್ಯಾಂಡ್ ಅಂತಾರೆ. ಇಲ್ಲಿ KSRTC ಬಸ್ಗಳೆಲ್ಲ ನಿಂತ್ಕೊಳ್ಳುತ್ತೆ. ಬೆಂಗಳೂರು ಮತ್ತು ಮಳವಳ್ಳಿ ಈ ಕಡೆಗೆಲ್ಲ ಹೋಗ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ನನಗೆ ಗೊತ್ತಿಲ್ಲ. ನಾವು ಒಂದು ಸರಿ ನಂಜನಗೂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಚಾಮುಂಡಿ ಬೆಟ್ಟದಿಂದ ಸಿಟಿ ಬಸ್ಗಳು ಸಿಗೋದು. ನಾವು ಚಾಮುಂಡಿ ಬೆಟ್ಟದಿಂದ ಬರಬೇಕಾದ್ರೆ ಡೈರೆಕ್ಟು ಈ ಬಸ್ ಸ್ಟ್ಯಾಂಡಿಗೆ ಬರಲಿಲ್ಲ, ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೊರ್ಟೋಯ್ತು ಬಸ್ಸು. ನನಗೆ ಹೋಗ್ಬಿಟ್ಟು ಫುಲ್ ಕನ್ಫ್ಯೂಸು, ಇದು ಯಾವ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟಿದ್ದೀನಿ ಅಂತ. ಆವಾಗ ಕಂಡಕ್ಟ್ರನ್ನ ಹೋಗಿ ಕೇಳಿದೆ, ಸರ್ ಇದು ನಾವು ಈ ಥರ ಮಳವಳ್ಳಿಗೆ ಹೋಗಬೇಕು ಅಂತ. ಆವಾಗ ಅವರು ಇಲ್ಲಿ ಬರಬಾರ್ದಿತ್ತು, ನೀವು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ. ಮತ್ತು ಈಗ ಹೋಗೋದು ಹೆಂಗೆ ಹೋಗೋದು ಅಂತೆಲ್ಲ ಕೇಳಿಕೊಂಡೆ. ಆಮೇಲೆ ಒಬ್ಬರು ಆಂಟಿ ಸಿಕ್ಕಿದ್ರು. ಅವರು ನಾನು ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀನಿ, ಬನ್ನಿ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂದ್ಬಿಟ್ಟು ಅವ್ರ ಜೊತೆ ಹೋಗ್ಬಿಟ್ಟು, ಅಂದರೆ ಸಿಟಿ ಬಸ್ಸಲ್ಲೇ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡ್ವಿ. ಸಬರ್ ಬಸ್ ಸ್ಟ್ಯಾಂಡ್ ಹತ್ರನೇ ಸ್ಟಾಪ್ ಇದೆ, ಅಲ್ಲಿ ಇಳ್ಕೊಂಡು ನಾವು ಈ ಥರ KSRTC ಹತ್ಕೊಂಡು ನಾವು ಎಲ್ಲಿಗೆ ಬಂದಿದ್ದು, ಮಳವಳ್ಳಿಗೆ ಬಂದಿದ್ದು. ಈ ಥರ ಆಗಿತ್ತು ಚಿನ್ನು, ನಂಗೆ ಗೊತ್ತೇ ಇಲ್ಲ ಸಬರ್ ಒಂದಿದೆ, ಸಿಟಿ ಬಸ್ ಸ್ಟ್ಯಾಂಡ್ ಒಂದಿದೆ ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ನಾವು ಮೈಸೂರು ಜಾಸ್ತಿ ಓಡಾಡೋದಿಲ್ವಲ್ಲ, ಅದರಿಂದ ನನಗೆ ಅಷ್ಟು ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಬರ್ ಒಂದಿದೆ, ಸಿಟಿ ಬಸ್ ಸ್ಟ್ಯಾಂಡ್ ಒಂದಿದೆ ಅಂತ ಗೊತ್ತಾಗ್ತಿದೆ. ಮೊದಲಂತೂ ನಾವು ಮೈಸೂರಿಗೆ ಬರ್ತಿರ್ಲಿಲ್ವಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ನಾವು ಶ್ರೀರಂಗಪಟ್ಟಣನಾ? ಏನ ಗಡ್ಡೆಲ್ಲ ಬಂದ್ರೆ ಚಿಕ್ಕಣಿ ಗಡ್ಡ ಮಿಕ್ಸ್ ಎಲ್ಲ ನನಗೆ ಬೇಗ ಬರ್ತವೆ. ನೀನ್ ನಾಳೆ ಬರೋದೇ ಸರಿ ಇಲ್ಲ. ನಾನಂತೂ ಮೆಟ್ರೋನಾಗಪ್ಪ, ಬಸ್ಸಲ್ಲಂತೂ ಹೋಗಲ್ಲ. ಇವತ್ತು ಬಸ್ಸಲ್ಲಿ ಹೋಗ್ಬಿಟ್ರೆ ಅಷ್ಟೇ ಕತೆ, ಅಪ್ಪನೇ ಮಾತ್ರ. ಬೆಳಿಗ್ಗೆ ಎಷ್ಟೊತ್ತಾಯ್ತು? 9:15 ಬಿಟ್ಟಿರೋದು ನಾವು, 11:45 ಬಂದಿರೋದು. ಇಲ್ಲ, ಆಮೇಲೆ ಹೋಗಿದ್ದು 11:45 ಬಂದ್ಬಿಟ್ಟು ಹೋಗಿದ್ದು.
ಅದೇ ಈಗ ಎಷ್ಟು ಗಂಟೆಗೆ ಬಿಟ್ವಿ ಈಗ ನಾವು ಅಲ್ಲಿ 3 ಗಂಟೆಗೆ ಬಿಟ್ಟಿದ್ವಾ 5 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೆ. ಮೊನ್ನೆ ಮದ್ವೆಗೆ ಹೋಗಿದ್ರಲ್ಲ. ಇಷ್ಟೊಂದು ಡೆವಲಪ್ ಆಗಿದ್ಯಾ? ಏ ಇಲ್ಲ, ಫಸ್ಟ್ ಟೈಮ್ ಇಲ್ಲ ನಾನ್ ಬಂದಿಲ್ಲ ಚಿನ್ನ. ಬಂದಿದ್ರೆ ಹೇಳ್ತಾ ಇದ್ದೆ. 329 ಎರಡು ಇದೆ. ಬೇಗ ಇಂಪ್ರೂವ್ ಆಯ್ತು ಹೊತ್ತಿಗೆ. ಸ್ಕೂಲಲ್ಲಿ ಇದ್ಲು, ಯಾವ್ದೋ ಫಂಕ್ಷನ್ ಅಂತ ಕರ್ಕೊ ಬಂದ್ಬಿಟ್ಟಿದ್ರು ಇಲ್ಲಿಗೆ ನನ್ನ. ಕುವೆಂಪು ರಸ್ತೆ ಯಾವ್ದಮ್ಮ ಅದು? ಸಂಕ್ರಾಂತಿಗೆ ಅನ್ಸುತ್ತಾರ. ಸಂಕ್ರಾಂತಿ ಅಲ್ಲ, ಸ್ಯಾಟರ್ಡೆ ಸ್ಕೂಲ್ ಇತ್ತು, ನಂಗೆ ಆ ಟೈಮಲ್ಲಿ ಇರ್ಲಿಲ್ಲ. ನೋಡಿ ರೇಖಂಟಿ, ಇದು ಚಿಕ್ಕ ಪಾರ್ಕ್. ಇನ್ನು ಕ್ಲಬ್ ಪಾರ್ಕ್ ಇಲ್ಲೆಲ್ಲ ಒಳಗೈತೆ, ಎಲ್ಲಂತ ಗೊತ್ತಿಲ್ಲ. ಅಪ್ಪ ನಾನು ನಮ್ದು ಅಂಬರೀಶ್ ರೋಡ್ ಅಲ್ಲ, ಇವ್ದು ವಿ ರೋಡ್. ಇದು ಯಾವ ರೋಡ್ ಗೊತ್ತಾ? ಇಲ್ಲಿ ಕೃಷ್ಣದೇವರಾಯ ರಸ್ತೆ. ಇದು ನಮ್ ಪ್ರವೀಣ್ ಕುಮಾರ್ ಅಂಬರೀಶ್ ರಸ್ತೆ ಆಗ್ಲಿಲ್ಲ ಅಂತ. ಅನಂತಮೂರ್ತಿ ರಸ್ತೆ ನಮ್ದು ಏನೋ ಕೂಡ ಅನಂತಮೂರ್ತಿ. ಅಂಬರೀಶ್ ನಮ್ದು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡವ್ರೆ. ಶಿವರಾಮ್ ಕಾರಂತ ರೋಡ್. ನಮ್ಮ ವಿಲ್ಲಲ್ಲಿ ಮನೆಗಳಿತ್ತು. ಓ, ಇಲ್ಲೊಂದು ಮನೆ ಆಗಿದೆ. ಎದುರುಗಡೆನೆ ಇಲ್ಲಿ 328 ಪೂಜೆ ಮಾಡ್ಬಿಟ್ಟವ್ರೆ. ಪೀಸ್ಫುಲ್ ಆಗಿದೆ. ಇಂದ್ರಪ್ರಸ್ಥ. ಹಾಗೆ 328 ನೋಡೋ. ಇಂಥ ಜಾಗದಲ್ಲಿ ತಗೋಬೇಕು. ಏನು ಹೇಳು, ಕೇಳು ಅಣ್ಣಂಗೆ ಗೊತ್ತಿಲ್ಲ. ಇವಾಗ ಜಾಸ್ತಿ ಇರ್ಬೋದು. ಅಣ್ಣ ತಗೊಂಡ ಕೇಳಿ ಎಷ್ಟು ಒಳಗಡೆ ಅಲ್ಲಿ ಬೆಂಗಳೂರು ಒಳಗಡೆ ನಮ್ಗೇನು ಬೆಂಗಳೂರು ಹೊರಗಡೆನೆ ಬೇಕಾ, ರೋಡ್ ಸೈಡೇ ಬೇಕಾ? ಅಲ್ಲ ಕಣೋ, ಹೇಳಿದ್ದು ನೋಡು ಈ ಡೆವಲಪ್ಮೆಂಟ್ ಹೆಂಗ್ ಮಾಡೋರೆ ಜಾಗನ. ಆಮೇಲೆ ವಾಚ್ಮ್ಯಾನ್ ಅವನೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಅಂತ. ಅದೆಲ್ಲ ತಗೊಳ್ಬೇಕಂದ್ರೆ ಹಂಗಿರ್ಬೇಕು. ನಮ್ಮ ಸೈಟಲ್ಲಿ ಯಾರು ಮೇಂಟೈನ್ ನೋಡಲ್ಲಿ. ಅಲ್ಲಿ ನೋಡು, ಬರೋದಿಕ್ಕೆ ಹೆಂಗೆ ಇದು ಮಾಡೋರೆ. ಯಾರಾದರೂ ನೋಡಕ್ ಬಂದ್ರೆ ಸೈಟ್ನ ಅಲ್ಲಿ ನೋಡಿ ಎಲ್ಲ ಕರ್ಕ ಬರ್ತಿದ್ರಲ್ಲ. ಜಾಗ ಕೇಳ್ತಾರ ಅವರು. ಆಗ್ಲಿ, ಚೆನ್ನಾಗಿಲ್ವಾ ಏರಿಯಾ? ಎಷ್ಟು ಸೈಲೆಂಟ್ ಆಗಿದೆ ನೋಡು. ನಮ್ಮ ಅಪ್ಪನವ್ರು ಅಂತಾದ್ರೆ ಯಾಕೆ ಕೊಡ್ಬೇಕು, ಕೊಟ್ಟಿಲ್ಲ ಫಸ್ಟ್ ಅದಲ್ಲಿ ಹಂಗೋಗೋದು ಹಿಂಗೋಗೋದು ಮಾತಾಡ್ಸೋದು. ಸುಮ್ಮನೆ ಒಂದು ರೌಂಡು ಸುತ್ಕ ಬಂದ್ಬಿಟ್ರೆ ಫುಲ್ಲು ಚೆನ್ನಾಗಿರುತ್ತೆ. ಇದೇನು ಮರ್ಗದ ಗಿಡನ ಅಲ್ಲ, ಇದು ಮರ್ಗದ ಗಿಡನ ಹಿಂಗೆ ಬರುತ್ತೆ. ಮುರುಗನ ಅಜ್ಜಿ ಹಾಕೋದಲ್ಲ ಪಾಟಲ್ಲಿ, ಅದ ಅಲ್ಲ. ಇದು ಯಾವುದು ಬೇರೆ. ನೋಡಿ ಹಿಂಗೈತೆ. ಅದು ಚಿಕ್ಕದು ಮರ್ಗ. ಹೆಂಗಿದೆ ಚಿನ್ನ ಸೈಟು? ವಿಲ್ಲ ಕೊಟ್ಬಿಟ್ಟು ಇಲ್ಲೇ ಕಟ್ಕೊಬಿಟ್ರಿ, ಚೆನ್ನಾಗದೆ. ನಮ್ಮಮ್ಮ ಕಟ್ಕೊಳತ್ತಂತಪ್ಪ. ಅಲ್ಲೂ ಒಂದು ದೊಡ್ಡ ಪಾರ್ಕ್ ಇದೆ. ಆದ್ರೆ ಈಗ ಅಲ್ಲೇನೋ ರೆಸಾರ್ಟ್ ಕೊಡ್ಬೇಕು ಅಂತವ್ರಪ್ಪ. ರೆಸಾರ್ಟ್ ಮಾಡ್ತಾರಂತ. ಅಂದ್ರೆ ರೆಸಾರ್ಟ್ ದುಡ್ಡು ಬರುತ್ತಲ್ಲ. ಬೇಕು ನವಿಲು ಎಲ್ಲ ಕಿರ್ಚ್ಕೊತಾ ಇದೆ. ಪಿಂಕು ಅವ್ನು ಹಿಂದೆ ಹೋಯ್ತಿದ್ದು ಓಡಿಸ್ಬಿಟ್ಟ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡೋರೆ ಅಲ್ವಾ? 5 ಲಕ್ಷ ನಾವು
ಕ್ಲಬ್ ಮೆಂಬರ್ಸು ನಾನೊಂದು ಪ್ರವೀಣ್ ಕುಮಾರ್ ಒಂದು. ಇಬ್ಬರು ಯಾಕೆ ತಗೊಂಡು ಒಂದು ಸೈಟಿಗೆ ಒಂದು ಮೆಂಬರ್ಶಿಪ್ಪು, ಒಂದೊಂದು ಸೈಟು ಒಬ್ಬೊಬ್ಬರ ಹೆಸರು ರಿಜಿಸ್ಟರ್ ಮಾಡಿದ್ದೀವಲ್ಲ, 2 ಮೆಂಬರ್ಶಿಪ್ಪು. ಒಂದು ಹುಡುಗಿರ್ ಕ್ಲಬ್ ಹೌಸು, ಒಂದು ಹುಡುಗರ ಕ್ಲಬ್ ಹೌಸ್ ಬರುತ್ತಂತ. ಅದು ಮುಂದೆ ಮೆಂಬರ್ಶಿಪ್ಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಎಷ್ಟು ಕೊಟ್ಟಿದ್ದೀರಿ ಒಂದಕ್ಕೆ? ನಾವು ಅವಾಗ ಕೊಟ್ಟಾಗ 29 ಲಕ್ಷ ಕೊಟ್ಟಿದ್ವಿ ಒಂದಕ್ಕೆ. ಇವಾಗ 50 ಅಂತ 55 ಇರಬೇಕು. ಅದೇ ತಗೊಂಡು ಸ್ವಲ್ಪ ದಿನಕ್ಕೆ ಆಯ್ತಲ್ವಾ? ಅಲ್ಲೊಂದು ದೊಡ್ಡ ಪಾರ್ಕ್ ಇದೆ. ಆ ಮನೆ ಓಪನ್ ಇದ್ರೆ ಹೋಗ್ಬೋದಿತ್ತು. ಕುಡಿ. ಇನ್ನೂ ನಡೀತಾ ಇದೆ ವರ್ಕ್. ನಮ್ಮ ಕ್ವಾರ್ಟರ್ಸ್ ತರ ಇರುತ್ತೆ ಕಣ. ಇನ್ನು ಸೇಲಿಗೆ ಬಿಟ್ಟಿಲ್ಲ. ಸೇಲ್ ಎಲ್ಲ ಬಿಟ್ಟು ಎಲ್ಲ ಅಲರ್ಟ್ ಆಗಿ ಹೋಗಿದೆ. ಕೆಲವ್ರು ಮಾರ್ತಾರೆ. ಅದೇ ಮಾರ್ತಾರೆ ಅಂದ್ರೆ ಎಷ್ಟು ವರ್ಷ ಈ ತರ ಇರ್ಬೇಕು ನೋಡಿ. ಇನ್ನೂ ಇಲ್ಲೆಲ್ಲ ನೋಡು, ಇನ್ನೂ ಆಗ್ಬೇಕು. ಇದಿನ್ನೂ ಕಟ್ತವ್ರೆ. ನಡೀಲಿ. ಈ ಕಡೆನೂ ಉಂಟು, ಬೆಂಗಳೂರು ವಸತಿ ಈ ಕಡೆನೂ ಇದೆ. ನಿಂಗೆ ಹೇಳಿದ್ರೆ ನನಗೆ ಹೇಳ್ತೀನಿ ಅವಾಗ 20 ಲಕ್ಷ ತಗೊಬಿಡಿ ಅಂತ. ರಾಜೀವ್ ಗಾಂಧಿಯ ಬಸ್ ಸೊ ಮನೇನೂ ಆಯ್ತು, ಸುಮ್ಮನೆ ಇಲ್ಲ ಮೊನ್ನೆ ಕೊಟ್ಬಿಡ್ತಾರೆ ಆರಾಮಾಗಿ. ಟ್ರೈ ಮಾಡ್ತಾರೆ. ಹ್ಯಾಂಡಿಕ್ಯಾಪ್ ಕೊಟ್ಟು ಹಾಕ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಆರಾಮಾಗಿ ಸಿಗುತ್ತೆ. ಇದನ್ನೇ ಖುಷಿ ನಾನು ಹೇಳ್ತಿದ್ದು, ಹೋಗ್ಬೇಕು ನೋಡ್ಬೇಕು ಹೆಂಗಿರುತ್ತೆ, ಒಳಗಡೆ ಹೋಗಿ ನೋಡ್ಬೇಕಣ್ಣ ಹೆಂಗಿರುತ್ತೆ ಅಂತ. ಚಿಕ್ಕಿರುತ್ತೆ. ಫಸ್ಟ್ ನೋಡ್ಲಿ ಸುಮ್ಮನೆ. ಅಲ್ಲ ಅಲ್ಲ ಹೇಳಿದ್ದು ಕರ್ಪೂರನೆಲ್ಲ ಯಾವ ಶೀಲ? ಇದು ಫುಲ್ ಕಾಂಕ್ರೀಟ್ ಅಲ್ಲಿ ಕಟ್ಟಿರೋದು, ವಾಲ್ ಅಲ್ಲಮ್ಮ, ಫುಲ್ ಕಾಂಕ್ರೀಟ್ ಅದು. ಅವಳ ಮನೆ ಇದೇ ತರ ಚೆನ್ನಾಗಿತ್ತು, ಒಳಗಡೆ ಇಂಟೀರಿಯರ್ ಚೆನ್ನಾಗಿ ಮಾಡ್ಕೊಂಡು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲೂ ಇದೆ ನಮ್ಮ ಮನೆ ಹತ್ರನೂ ಥರದ್ದು. ಇವಾಗೇನು ನೀವು ಮನೆಗಳನ್ನ ನೋಡಿದ್ರಿ, ಅಪಾರ್ಟ್ಮೆಂಟ್ ಥರ ಇದೆ ಅಂತ ನೋಡಿದ್ರಲ್ಲ, ಅದು ಕರ್ನಾಟಕ ಹೌಸಿಂಗ್ ಬೋರ್ಡ್ದು ಮನೆಗಳದು. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ನನಗೆ. ಒಂದು ಸಾರಿ ಹೋಗಬೇಕು, ಹೋಗಿ ಒಳಗಡೆ ಎಲ್ಲ ಅಂದರೆ ಹೊರಗಡೆ ಅದು ಮೇನ್ ರೋಡ್ಗೂ ಕೂಡ ಕಾಣಿಸುತ್ತೆ. ಅಂದರೆ ಕನಕಪುರ ಮೇನ್ ರೋಡಲ್ಲಿ ಓಡಾಡೋರಿಗೆ ಆ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸುತ್ತೆ, ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡು. ಆದರೆ ಒಳಗಡೆ ಹೆಂಗಿರುತ್ತೆ ಅದನ್ನು ನನಗೆ ನೋಡಬೇಕು ಅಂತ ಆಸೆ. ಮೋಹನ್ ಮಾಮಂಗೆ ಹೇಳ್ತಾ ಇರ್ತೀನಿ, ಹೋಗೋಣ ಒಂದು ಸರಿ, ಹೋಗಿ ಸುಮ್ಮನೆ ತೊಗೊಳ್ಳೋದು ಬೇಡ, ಸುಮ್ಮನೆ ನೋಡ್ಕೊಂಡು ಬರೋಣ. 10 ಲಕ್ಷ ಆ ಥರ ಎಲ್ಲ ಸಿಗುತ್ತಂತೆ ಸಿಂಗಲ್ ಬೆಡ್ರೂಮು. ಹೋಗೋಣ ಅಂತ ಹೇಳ್ತಿರ್ತೀನಿ. ಮಾಮ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಆದರೆ ಏನಂದರೆ ಅವರು ಅಲ್ಲೆಲ್ಲ ಮೇಲೆಲ್ಲ ಬಂದು ನೋಡಲ್ಲ, ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಕೆಳಗಡೆ ಇರ್ತಾರೆ. ನಾನು ಒಬ್ಬಳೇ ನೋಡೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಯಾರಾದರೂ ಜೊತೇಲಿದ್ದರೆ ನೋಡೋದಕ್ಕೆ ಇಷ್ಟ ಆಗುತ್ತೆ. ಇದು ಹಿಂಗಿರಬೇಕಿತ್ತು, ಇದು ಹಿಂಗಿದೆ, ಅಥವಾ ಕ್ವಾಲಿಟಿ ಹಿಂಗಿದೆ, ಚೆನ್ನಾಗಿದೆ, ಆ ಮನೆಗಳಲ್ಲಿ ವಾಸ ಮಾಡ್ಬೋದು, ಆ ಥರ ಹೇಳಿದಾಗ ನಮಗೂ ಒಂಥರ ಖುಷಿಯಾಗುತ್ತೆ. ನಾನು ಒಬ್ಬಳೇ ಹೋಗೋದು, ಸುಮ್ಮನೆ ಹೋಗೋದು, ನೋಡೋದು, ಬರೋದು, ಮತ್ತು ಅಲ್ಲೆಲ್ಲ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ವ, ಅದು ಒಬ್ಬಳೇ ಹೋಗೋದು ಅಷ್ಟೊಂದು ಸೇಫ್ ಅಂತ ಅನಿಸಲ್ಲ. ಯಾರಾದರೂ ಜೊತೆಗಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅವತ್ತೇನಾದರೂ ಇನ್ನೂ ಬೇಗ ಹೋಗಿದ್ದಿದ್ರೆ ಪ್ರವೀಣ, ಚೈತ್ರ ನಾವೆಲ್ಲರೂ ಹೋಗಿ ಒಂದು ರೌಂಡ್ ನೋಡ್ಕೊಬರ್ಬೋದಿತ್ತು. ಅಲ್ಲೇ ಕತ್ಲೆ ಆಗಿತ್ತು. ಒಂದು ಕತ್ಲೆ ಅಂದರೆ ಸಂಜೆ ಟೈಮು 5 ಗಂಟೆ ಆ ಥರ ಎಲ್ಲ ಆಗಿತ್ತಲ್ವ, ಅದಕ್ಕೆ ನಾವು ಹೋಗಲಿಲ್ಲ. ಇಲ್ಲಾಂದಿದ್ರೆ ಬೇಗ ಹೋಗಿದ್ದಿದ್ರೆ ಪ್ರವೀಣ ಎಲ್ಲರೂ ಹೋಗ್ತಿದ್ವಿ, ನೋಡ್ಕೊಬರ್ತಿದ್ವಿ. ಅದಕ್ಕೆ ಪ್ರವೀಣ ತೊಗೋಬೋದು ನೋಡು, ಮಾಮಂಗೆ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದ. ಆದರೆ ಕ್ವಾಲಿಟಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಅಲ್ಲಿ ಯಾರಾದರೂ ವಾಸ ಎಲ್ಲ ಮಾಡ್ತಾಯಿದ್ರೆ ಅಂಥವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಕ್ವಾಲಿಟಿ ಹೆಂಗಿರುತ್ತೆ ಏನು ಅಂಥೇಳಿ, ಯಾವ ಥರ ಕಟ್ಟಿರ್ತಾರೆ ಏನು ಅಂಥೇಳಿ ಅಷ್ಟೇ. ಓಕೆ, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.